ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ ರಿಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಂತೀನಿ ಅಂತ ಕೂತಾರೆ. ಚೆನ್ನಾಗಿದೆ ತಿಂಡಿದ್ರು ಎಲ್ಲ ತಿಂದ್ರು ಚೆನ್ನಾಗಿದೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸೇಮ್ ಅಂತಾರೆ. ಯಾರು ಏನಾಗಿದೆ ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಏನ್ ತಿಳ್ಕೊಂತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನ್ ಭಾವಿಸ್ತಾ ಇದ್ದೀನಿ. ಏನಕ್ಕಂದ್ರೆ ಬಿಜೆಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008 ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು, ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು, ಜಗದೀಶ್ ಶೆಟ್ಟರ್ ಆದ್ಮೇಲೆ ಸದಾನಂದ ಗೌಡ ಆದ್ರು, ಮೊನ್ನೆ ಯಡಿಯೂರಪ್ಪ ಆದ್ರು, ಬಸವರಾಜ ಬೊಮ್ಮಾಯಿ ಆದ್ರು. ಅವ್ರು ಏನ್ ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲ ಪದ್ಧತಿ ಅಂತ. ನಮ್ಮಲ್ಲಿ ಆತರ ಇಲ್ಲ. ಭಾಗಿಯಾಗಿದ್ದಾರೆ. ಈಗ ಬಿಜೆಪಿ ಅವ್ರಿಗೆ ಏನಾದ್ರು ಒಂದು ಹೇಳ್ಬೇಕು, ಹೇಳ್ತಾರೆ. ಏನಾದ್ರು ಒಂದು ಈಗ ಡಿನ್ನರ್ ಲಂಚ್, ಈಗ ನಾವು ಬೆಳಗಾಮಲ್ಲಿ ಸೆಷನ್ ಅಲ್ಲಿ ಇದ್ದೀವಿ. ಎಲ್ಲಾರು ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲಾರು ಒಬ್ಬೊಬ್ರು ಒಂದೊಂದ್ ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ರಾಜನ್ ಅವರೇ ಹೇಳ್ತಾರೆ ರಾಜಕೀಯ ಚರ್ಚೆ ಆಗತ್ತೆ, ಊಟ ಅಷ್ಟೇ ಮಾಡಕ್ಕಾಗಲ್ಲ, ರಾಜಕೀಯ ಚರ್ಚೆ ಆಗತ್ತೆ. ಹಾಗೆ ಆಗ್ತದೆ, ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡ್ ಬರ್ತೀವ. ಎಲ್ಲೋದ್ರು ರಾಜಕೀಯ ಚರ್ಚೆ ಹಾಗೆ ಆಗ್ತಾ ಇರೋದು. ಅವರಪ್ಪ ಇಳಿಬೇಕಾದ್ರೆ ವಿಜೇಂದ್ರ ಕಾರಣ ಅಂತ DCM ಅವರು ಆರೋಪ ಮಾಡಿದ್ರು. ಯಾರು DCM ಅಂದ್ರೆ ವಿಜೇಂದ್ರ ಅವರೇ ಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ. ಅದಕ್ಕೆ ನಾನು ಏನ್ ಹೇಳಲ್ಲ.